ಸೊ ಇವತ್ತು ನಾನು ಹೋಗ್ತಾ ಇದ್ದೀನಿ ಹೊರಗಡೆ, ಜೊತೆಗೆ ಆಸ್ಮೋಸ್ ಕ್ಯಾಮ್ರಾ ಕೂಡ ತಗೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಯಾವ ಥರ ಕ್ಯಾಮ್ರಾ ಬರುತ್ತೆ. ಇದನ್ನು ಫಸ್ಟ್ ಟೈಮ್ ಯೂಸ್ ಮಾಡೋದು, ತುಂಬ ಜುಗಾಡು ಮಾಡ್ತಾ ಇದ್ದೀನಿ. ನೋಡಿ ವಿಡಿಯೋ ಎಲ್ಲ ಹಾಕ್ಕೊಂಡು ಮತ್ತು ಮೈಕೆಲ್ಲ ತಗೊಂಡಿದ್ದೀನಿ. ಓಕೆ, ಹೋಗೋಣ ಬನ್ನಿ ಹೊರಗಡೆ. ಫಸ್ಟ್ ಊಟಕ್ಕೆ ಹೋಗೋಣ, ಊಟ ಆದಮೇಲೆ ಸೈಕಲ್ ತೊಗೊಂಡು ಹೋಗೋಣ ಬನ್ನಿ. 2000 years later. ಬನ್ನಿ, ಕೊನೆಗೂ ಊಟ ಕೂಡ ಆಯಿತು. ಸೊ ನೋಡಿ, ಈ ಥರ ಕ್ಯಾಮ್ರಾ ಸೆಟಪ್ ಮಾಡ್ಕೊಂಡಿದ್ದೀನಿ. ಇನ್ನೇನು ಇಲ್ಲಿ ಮೈಕ್ ಹಾಕೋತೀನಿ ಅಷ್ಟೇ. ಸೊ ಬನ್ನಿ ಹೋಗೋಣ ಹೊರಗಡೆ. ಗೇಟಿಂದ ಹೊರಗಡೆ ಹೋಗಿ ಆನ್ ಮಾಡ್ತೀನಿ, ಯಾಕಂದರೆ ಕ್ಯಾಂಪಸಲ್ಲಿ ವಿಡಿಯೋ ಮಾಡೋದಕ್ಕೆ ಅಲೋ ಇಲ್ಲ. ಸೊ ಬನ್ನಿ ಹೋಗೋಣ. ಸೊ ಗುರು, ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ನೋಡೋಣ ಯಾವ ಥರ ಬರುತ್ತೆ ಅಂತ ಗೊತ್ತಾಗ್ತಿಲ್ಲ ನನಗೂ ವಿಡಿಯೋ, ಯಾಕಂದರೆ ಬ್ಲೂಟೂತ್ ಆನ್ ಮಾಡಿದ್ರೆ ಕಾಣಲ್ಲ ಡಿಸ್ಪ್ಲೇಲಿ. ಸೊ ಬನ್ನಿ ಹೋಗೋಣ. ಆ್ಯಕ್ಚುಲಿ ನಾನು ಇವತ್ತು ಫುಲ್ ರೂಲ್ಸ್ನ ಬ್ರೇಕ್ ಮಾಡ್ತಾ ಇದ್ದೀನಿ, ಯಾಕಂದರೆ ನಾರ್ಮಲ್ ಈ ಥರ ಕ್ಯಾಪ್ ಹಾಕೊಂಡು ಹೋಗಂಗಿಲ್ಲ. ಸೈಕಲ್ ಓಡಿಸುವಾಗೆಲ್ಲ ಸೈಕಲ್ ಅಂತಲೇ ಬರುತ್ತಲ್ಲ ಹೆಲ್ಮೆಟು, ಆ ಥರದ್ದು ಹಾಕೋಬೇಕು. ಮತ್ತು ಬೆಲ್ಟ್ ಬರುತ್ತೆ ಸೈಕಲ್ಗೆ, ರಿಫ್ಲೆಕ್ಟ್ರು. ಸೊ ಅದನ್ನು ಕೂಡ ಹಾಕೋಬೇಕಿತ್ತು. ಸೊ ಈ ಕಡೆಯಿಂದ ಆ ಕಡೆ ಹೋಗ್ಬೇಕಂದ್ರೆ ಇವಾಗ ನಾವು ಅಲ್ಲಿಂದ ಮುಸ್ತಿ ಕಾಣ್ತಾ ಇದೆಯಲ್ಲ, ಅಲ್ಲಿ ಹೋಗ್ಬೇಕು. ಸೊ ಬನ್ನಿ ಹೋಗೋಣ, ಯಾವ ಥರ ಬರುತ್ತೆ ನೋಡೋಣ ವಿಡಿಯೋ. ಸೊ ಏನು ಮಾತಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ ನನಗೆ, ಏನು ಮಾತಾಡಬೇಕು ಏನಿಲ್ಲ. ಇದೆಲ್ಲ ಇಲ್ಲಿನ ಬಿಲ್ಡಿಂಗು ನೋಡಿ ಯಾವ ಥರ ಇದೆ. ಅಣ್ಣ 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 ಸರಿ ಅಣ್ಣ ಅಣ್ಣ ಅಣ್ಣ. ಓ ಕೆಳಗಡೆ ಇಳಿಸ್ಬೇಕು. ಓ ಶಟ್. ಬನ್ನಿ ಈ ಕಡೆಯಿಂದ ಹೋಗೋಣ ಡೈರೆಕ್ಟ್, ಯಾಕೆ ಸುಮ್ಮನೆ ರಿಸ್ಕ್. ಮೇಲೆ ಗಮ್ಮಂತ ಈ ಥರ ಹೋಗ್ತಾ ಇದ್ರೆ ಪೊಲೀಸ್ ಕೈಯಲ್ಲಿ ಏನಾದ್ರು ತಗಲಾಕೊಂಡ್ರೆ ಅಷ್ಟೇ, ಸೈಕಲ್ ಕೂಡ ತಗೊಂಡು ಹೋಗ್ತಾನೆ, ಹಂಗೆ ಫೈನ್ ಕೂಡ ಹಾಕ್ತಾನೆ. ಅದ್ರಲ್ಲಿ ಬೇರೆ ನಾನು ID ಪ್ರೂಫ್ ಏನು ತಂದೆ ಇಲ್ಲ, ಎಮ್ರಾಯ್ಡ್ಸ್ ಎಲ್ಲ ಇಟ್ಕೊಂಡು ಅಡ್ಡಾಡಬೇಕು. ಆ್ಯಕ್ಚುಲಿ ನಾನು ನೋಡಿದ್ರೆ ಖಾಲಿ ಕಂಪ್ನಿದು ID ಕಾರ್ಡ್ನ ತಗೊಂಡ್ಬಂದಿದ್ದೀನಿ. ಏನೂ ಆಗಲ್ಲ ಅನ್ನೋ ಒಂದು ಪಾಸಿಟಿವ್ನೆಸ್ ಅಷ್ಟೇ. ಏನಾದರೂ ಕಂಪ್ನಿ ಹಬ್ಬ ಅಂದರೆ ಏನು ಮಾಡ್ತಾರೆ ಅಷ್ಟೇ, ಫ್ಲೈಟ್ ಬುಕ್ ಮಾಡಿ ಕೊಡ್ತಾರೆ, ಸೀದಾ ಹೋಗ್ತಾ ಇರೋದು ವಾಪಸ್ ಇಂಡಿಯಾಕ್ಕೆ ಹೆಂಗಿದ್ರು. ಯಾಕಂದರೆ ನಾವಂತೂ ಇಲ್ಲಿ ಏನು ಇಲ್ಲಿಗಲಿಂದ ಬಂದಿಲ್ಲ ಅಲ್ಲ, ಯಾವುದೋ ಜೈಲಿಗೆ ಹಾಕ್ತಾರೆ, ಫೈನ್ ಮಾಡ್ತಾರೆ, ಟಾರ್ಚರ್ ಕೊಡ್ತಾರೆ ಅನ್ನೋಕ್ಕೆ. ನಾವು ಬಂದಿರೋದು ಲೀಗಲಿಂದ. ಸೊ ಅದಕ್ಕೆ ಯಾಕೆ ಅಂಜಬೇಕು. ಸೊ ಬನ್ನಿ ಹೋಗೋಣ ಸೈಕಲಿಂದನೇ. ತಗೊಂಡು ಸೈಕಲ್ 1 ವರ್ಷ ಆಯಿತು ಗುರು. ಇನ್ನೂ ಮೊದಲು ಹೆಂಗೆ ಓಡ್ತಿತ್ತು ಹಂಗೆ. ನಾನು ತಗೊಂಡಿರೋದು ಸೆಕೆಂಡ್ ಹ್ಯಾಂಡಿಂದ, ನನ್ನ ಕೈಯಲ್ಲೇ 1 ವರ್ಷ ಆಗಿದೆ ಅಂದರೆ ಮೊದಲಿನವರು ಅವ್ರು ಎಷ್ಟು ವರ್ಷ ಓಡಿಸಿದಾರೆ ಅನ್ನೋ ಗೊತ್ತಿಲ್ಲ. ಆದರೂ ಇನ್ನೂ ಸ್ಟಾರ್ಟ್ ಆಗಿದೆ. ಖಾಲಿ ಬರೀ ಒಂದ್ಸರಿ ಟ್ಯೂಬ್ನ ಅಷ್ಟೇ ಚೇಂಜ್ ಮಾಡಿದ್ದೀನಿ, ಬಿಟ್ಟರೆ ಯಾವ್ದು ಕೆಲಸ ಮಾಡಿಸಿಲ್ಲ ಸೈಕಲ್ಗೆ. ಹಂಗೆ ಚೈನಿಗೆ ಆಯಿಲ್ ಕೂಡ ಹಾಕಿಲ್ಲ ಗುರು. ಆದರೂ ನೋಡೋಣ ಬನ್ನಿ. ಸೊ ನೋಡಿ ಮಸ್ತ್ ಯಾವ ಥರ ಲೈಟಿಂಗ್ಸ್ ಮಾಡಿದ್ದಾರೆ. ಸೊ ಬನ್ನಿ ಚೆಕ್ ಮಾಡೋಣ, ಮುಂದೆ ನಿಲ್ಲಿಸಿ ಯಾವ ಥರ ವಿಡಿಯೋ ಬಂದಿದೆ. ಇವೆಲ್ಲ ಮಾಮೂಲು. ಕಂಟ್ರೋಲ್ ನೋಡೋಣ, ಚೆಕ್ ಮಾಡೋಣ ಮೈಕ್ ಯಾವ ಥರ ಬಂದಿದೆ, ವಾಯ್ಸ್ ಕ್ಲಿಯರಾಗಿ ಕೇಳಿಸುತ್ತಲ್ವ ಅಥವಾ ಆಡಿಯೋ ಕರೆಕ್ಟಾಗಿ, ಮತ್ತು ವಿಡಿಯೋ ಯಾವ ಥರ ಬಂದಿದೆ ನೋಡೋಣ, ಚೆಕ್ ಮಾಡೋಣ ಸರ್. ಸೊ ರಿಮೂವ್ ಮಾಡಿದೆ. ಈ ಥರ ಅವಸ್ಥೆ ನಮ್ಮದು. ಸ್ಟಾಪ್ ರೆಕಾರ್ಡಿಂಗ್ ಆಫ್ ಆಗ್ತಿಲ್ಲ. ಓಕೆ, ನಾವೇ ಆಫ್ ಮಾಡೋಣ ಮ್ಯಾನುಲಿ. An eternity later. ಸೊ ಗಾಯ್ಸ್, ರೂಮಿಂದ ಇವಾಗ ದುಬೈ ಫ್ರೇಮ್ ಹತ್ರ ಬಂದಿದ್ದೀನಿ. ಸೊ ಇಲ್ಲಿವರೆಗೂ ಏನೇನೋ ಸಿಕ್ಕಾಪಟ್ಟೆ ಮಾತಾಡಿದ್ದೆ. ಸೊ ಬಟ್ ಅದು ನೋಡಿದ್ರೆ ಕ್ಯಾಮ್ರಾನೇ ಆನ್ ಆಗಿಲ್ಲ. ಇಷ್ಟೊತ್ತು ಮಾತಾಡಿದ್ದು ಎಲ್ಲ ಏನೇನೋ ಮಾತಾಡಿದ್ದೆ, ವೇಸ್ಟ್ ಆಗೋಯ್ತು. ಅನುಭವ ನನಗೆ. ನಾನು ಇದು ಹೊಸದಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದೇನೆ. ಸ್ವಲ್ಪ ಒಂದು 15-20 ದಿವಸ ಬೇಕು ನಾನು ಇನ್ನೂ ಇದ್ರ ಬಗ್ಗೆ ತಿಳ್ಕೊಳ್ಳಿ. ಸೊ ಪರವಾಗಿಲ್ಲ, ಬನ್ನಿ ಇವಾಗಾದರೂ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಶುರುವಾಗಿದೆ.
ಸೊ ಇವಾಗ ಹೋಗೋಣ. ಇಲ್ಲೇ ಹತ್ರದಲ್ಲೇ ದುಬೈ ಮಾಲ್ ಇದೆ. ನೋಡಿ ನ್ಯಾಷನಲ್ ಡೇಗೆ ಅಲ್ಲಿ ಬಿಲ್ಡಿಂಗ್ ಮೇಲೆಲ್ಲ UAE ಫ್ಲ್ಯಾಗ್ ಹಾಕಿದ್ದಾರೆ, ದುಬೈ ಫ್ಲ್ಯಾಗ್ ಹಾಕಿದ್ದಾರೆ. ಮತ್ತು ಆ ಕಡೆ ಅಲ್ಲಿ ಕೂಡ ದುಬೈ ಫ್ಲ್ಯಾಗ್ ಹಾಕಿದ್ದಾರೆ. ದುಬೈ ಮ್ಯೂಸಿಯಂ ಹತ್ರ ಬಂದಿದ್ದೀನಿ ಇವಾಗ. ಹಂಗೆ ಸ್ವಲ್ಪ ಮುಂದೆ ಹೋದರೆ ಅಲ್ಲೇ ಬುರ್ಜ್ ಖಲೀಫಾ ಕೂಡ ಇದೆ. ಸೊ ಬನ್ನಿ ಹೋಗೋಣ, ನೋಡೋಣ. ಇಷ್ಟೊತ್ತರೆಗೂ ಮಾತಾಡಿದ್ದು ಎಲ್ಲ ಬೇಸ್ಟ್ ಆಗುತ್ತೆ. ಸೊ ತುಂಬಾ ಮಾತಾಡಿದ್ದೆ, ಏನೇನೋ ಫುಲ್ ಕಾನ್ಫಿಡೆನ್ಸಿಂದ. ಪರವಾಗಿಲ್ಲ, ಮಾತಾಡೋಣ ಬನ್ನಿ, ಏನಾಗಲ್ಲ. ಸೆಟ್ ಮಾಡ್ತಾ ಇದ್ದೀನಿ. ಸೆಟ್ ಸೆಟ್ ಆಯಿತು ಕ್ಯಾಮ್ರಾ. ಪರವಾಗಿಲ್ಲ, ಬನ್ನಿ ಹೋಗೋಣ. ಸೊ ಇಷ್ಟೊತ್ತರೆಗೂ ಏನೋ ಮಾತಾಡಿದ್ದೆ, ಅದೆಲ್ಲ ಇವಾಗ ವಾಪಸ್ ರಿಪೀಟ್ ಮಾಡೋದಕ್ಕಂದ್ರೆ ಬರಲ್ಲ. ಪರವಾಗಿಲ್ಲ, ಮುಂದೆ ಯಾವಾಗ ಇನ್ನೊಂದ್ಸಲ ಮಾತಾಡಿದಾಯ್ತು. ಇವಾಗ ನೋಡೋಣ. ಇದು ನೋಡ್ಬಿಡು, ಸೈಕಲ್ ಅಲ್ಲ ಇಲ್ವಾ ಅಂತ ನೋಡಿ. ಅಲ್ಲಿ ದೂರದಲ್ಲಿ ದುಬೈ ಫ್ರೇಮು, ಇಲ್ಲೇ ದುಬೈ ಮ್ಯೂಸಿಯಮು, ಅದರ ನೆಕ್ಸ್ಟೇ ದುಬೈ ಬುರ್ಜ್ ಖಲೀಫಾ, ಮತ್ತು ದುಬೈ ಮಾಲ್ ವರ್ಲ್ಡ್ ಬಿಗ್ಗೆಸ್ಟ್ ಮಾಲ್ ಅಂತ ಹೇಳ್ತಾರೆ. ಸೊ ಜಸ್ಟ್ ಏನಿಲ್ಲ ಗಾಯ್ಸ್, ಇಲ್ಲಿ ಅಡ್ಡಾಡ್ತಾ ಇದೆ ಅಲ್ಲ ಇದು ರಸ್ತೆ, ಕೇವಲ ಅದರಲ್ಲಿ ಒಂದು ರೌಂಡ್ ಹೋಗಿ ಬಂದುಬಿಟ್ರೆ ನೀವು ಸೀದಾ ಆಲ್ಮೋಸ್ಟ್ ಇದು ಒಂಥರ ನ್ಯಾಷನಲ್ ಹೈವೇ ಥರ. ಇದು ಒಂದರಲ್ಲಿ ಒಂದು ರೌಂಡ್ ಹೋಗಿ ಬಂದುಬಿಟ್ರೆ ಆಯಿತು, ಫುಲ್ಲು ಇಡೀ ಅರ್ಧ ದುಬೈನೇ ಓಡಾಡಿದಂಗೆ ನೀವು. ನೋಡೋ ಪ್ಲೇಸ್ಗಳೆಲ್ಲ ಏನಿಲ್ಲ, ಬರೀ ಇಷ್ಟರಲ್ಲೇ ಇದೆ. ಮತ್ತು ಆ ಕಡೆ ಡೆಸರ್ಟ್ ಏನೋ ಇದೆ, ನೋಡೋಣ. ಅದಕ್ಕೂ ಒಂದ್ಸಲ ಹೋಗ್ತೀನಿ. ಮತ್ತು ಫಸ್ಟು ಈ ದುಬೈ ಮಾಲ್ ಒಳಗಡೆ ಎಲ್ಲ ಹೋಗ್ತೀನಿ ಮುಂದೆ. ಸೊ ವಿಡಿಯೋನ ನೋಡ್ತಾ ಇರಿ. ನಿಮಗೆ ಈ ವಿಡಿಯೋದಲ್ಲಿ ಅಂಥ ಇನ್ಫಾರ್ಮೇಷನ್ ವಿಡಿಯೋ ಅಥವಾ ಏನೂ ಇರಲ್ಲ, ಜಸ್ಟ್ ನಾನು ಕ್ಯಾಮ್ರಾನ ಚೆಕ್ ಮಾಡೋದಕ್ಕೆ ಬಂದಿರೋದು. ಹಾಗಾಗಿ ನಿಮಗೆ ಟೈಮ್ ಇದ್ದರೆ ನೋಡಿ, ಇಲ್ಲಾಂದರೆ ಬೇಡ. ಸುಮ್ಮನೆ ನಿಮ್ಮ ಟೈಮ್ ವೇಸ್ಟ್ ಮಾಡಿಸಿ ನಾನು ಯಾಕೆ ಇದು ಮಾಡಲಿ. ನೀವು ವಿಡಿಯೋ ಇಷ್ಟ ಆಗಿದ್ರೆ ಅದೇ ಲಾಸ್ಟಲ್ಲಿ ಹೇಳ್ತೀನಿ, ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗಲೇ. ನೋಡೋಣ, ಹೋಗೋಣ ಬನ್ನಿ. ದ ಸ್ಯಾಂಡ್ವಿಚ್ ಬಾಕ್ಸ್ ಅಂತೆ, ಊದ್ಕೊಂಡು ತಿಂತವ್ರೆ, ಅರಟೆ ಹೊಡಿತಿದ್ದಾರೆ ಹುಡುಗರೆಲ್ಲ. ಹುಡುಗರು ಅಂಕಲ್ಸ್ ಥರ ಇದ್ದಾರೆ ಅವರು. ಫುಲ್ಲು ಇದು ಸೂಪರ್ ಮಾರ್ಕೆಟು ನೋಡಿ, ದುಬೈ ಮ್ಯೂಸಿಯಂ. ಹೋಟೆಲು BID ಹಿಂದಿಂದು ದಯಾಲ. ದುಬೈ ಮ್ಯೂಸಿಯಂ ನೋಡಿ ಹೆಂಗಿದೆ. ಈಗ ಅಂಥ ಅಷ್ಟೊಂದು ಹೇಳ್ಕೊಳ್ಳೋ ಅಂತ ಸ್ಪೆಷಲ್ ಏನಿಲ್ಲ, ನೋಡ್ಬೇಕು. ಹೊರಗಡೆಯಿಂದಂತೂ ಏನೇನೋ ಬರೆದಿದ್ದಾರೆ ಉರ್ದುದಲ್ಲಿ, ಏನೋ ಇದೆ. ಬಟ್ ಹಾಗೆ ಇದಕ್ಕೆ ಬೇಸ್ಮೆಂಟ್ ಇಲ್ಲ ಅಂತ ಹೇಳ್ತಾರೆ ಎಲ್ಲರೂ. ಅದು ಗೊತ್ತಿಲ್ಲ, ಮೇಲೆ ಅಷ್ಟೇ ಈ ಥರ ಇದೆಯೇನೋ, ಕೆಳಗಡೆ ಬೇಸ್ಮೆಂಟ್ ಇದೆಯೇನೋ ಅಂತ ಅನ್ಸುತ್ತೆ ನನಗೆ. ಯಾಕಂದರೆ ಬೇಸ್ಮೆಂಟ್ ಇಲ್ಲದೆ ಯಾವುದು ಕೂಡ ನಿಲ್ಲಲ್ಲ. ಸೊ ಹಿಂಗೆ ನಾನು ನನ್ನ ಪಾಡಿಗೆ ನಾನು ಮಾತಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಕ್ಯಾಪ್ಗೆ ಕ್ಯಾಮ್ರಾ ಹಾಕಿರೋದನ್ನ ನೋಡಿ ನಾವು ಕೂಡ ವಿಡಿಯೋದಲ್ಲಿ ಬರ್ಬೇಕಂತ ಕರೆದು ನಿಲ್ಲಿಸಿದ್ರು. ಚಾಲುವೆ क्या बोलेगा कैमरा को, बोलो किधर से? इंडिया में किधर है? मुंबई। तुम दोनों भी सेम है ना भाई? आपका ये कौन सा यूट्यूब पे है? हमारा जो आएगा कब बोल दो। हमारा यूट्यूब में वो नहीं है, यूट्यूब है वायरल विकी है पेज, नेपाली है ना भाई? आप लोग बनाएंगे भाई, हमारा ऐसा लोग बना रहे हैं। आएगा भाई, यूट्यूब में आएगा। नाम नेपाली नेट है ना, देख भाई तो सब्सक्राइब कर दे दो। यानी ये वीडियो कब डालेंगे, अपलोड करेंगे? अपलोड करेगा भाई, थोड़ा एडिट करके यही है। भाई मेरा ये ओके भाई, पोस्ट डाला, ओके दे दो। पोस्ट अभी Okay. आते ही फॉलो करो, हाँ लाइक करो। ओके भाई, थैंक यू भाई। ओके डालेगा भाई, चेक करो।
ಯಾರೋ ಗೊತ್ತು ಗುರಿ ಇಲ್ದವ್ರೆ ನಮ್ಮನ್ನ ನೋಡಿ ಸಪೋರ್ಟ್ ಮಾಡೋದನ್ನ ನೋಡಿ ನಮ್ಗಂತೂ ತುಂಬಾ ಖುಷಿ ಆಗಿತ್ತು. ಆಮೇಲೆ ಅವರೇ ಒಂದು ಪೋಸ್ ಕೊಟ್ಟು ಇದನ್ನ ಎಡಿಟ್ ಮಾಡಿ ಹಾಕು ಅಂತಂದ್ರು. ಸೊ ಅವ್ರಿಗೇನು ಗೊತ್ತು ಪಾಪ ನನ್ಗೆ ಎಡಿಟ್ ಮಾಡಕ್ ಬರಲ್ಲ ಅಂತ, ಅವ್ರಿಗೆ ಅದಕ್ಕೆ ನಿಲ್ಸಿ ನಮ್ದೊಂದು ಪೋಸ್ ತಗೋರು ಅಂತ ಹೇಳಿದ್ರು ಹಿಂದಿಲಿ. ಸೊ ಅವರು ಮುಂಬೈ ಅವರು ಅಂತೆ, ಅವರು ಕೂಡ ನನಗೆ ಸುಮ್ಮನೆ ಕೆಲಸ ಇಲ್ಲದೆ ಅಡ್ಡಾಡಕ್ ಬಂದಿದ್ದಾರೆ ಅಷ್ಟೇ. ಪಾಪ ಡೇಲೆಲ್ಲ ತುಂಬಾ ಕಷ್ಟಪಟ್ಟಿರ್ತಾರೆ. ಇವಾಗ ಏನೋ ಸ್ವಲ್ಪ 90 ಹಾಕೊಂಡು ಹೋಗಿ ರೂಮಲ್ಲಿ ಹೋಗಿ ಮಲ್ಕೋತಾರೇನೋ ಗೊತ್ತಿಲ್ಲ, ಅವ್ರು ಕುಡಿತಾರ ಇಲ್ವಾ ಅಂತ. ಸೊ ನಾನು ಹೇಳ್ತಾ ಇರೋದು, ಯಾಕಂದ್ರೆ ಇಲ್ಲಿ ಅಷ್ಟು ಕೆಲಸ ಅಷ್ಟೊಂದು ಹೆವಿ ಇದೆ, ಅಷ್ಟೊಂದು ಈಸಿ ಅಲ್ಲ ಇಲ್ಲಿ ಕೆಲಸ. ಇಲ್ಲಿ ಎಲ್ಲ ಕರ್ಸೋದು ಇಂಡಿಯನ್ಸ್ನ ಓನ್ಲಿ ಹಾರ್ಡ್ ವರ್ಕ್ಗೋಸ್ಕರ, ಎಲ್ಲೋ ಸ್ಮಾರ್ಟ್ ವರ್ಕ್ಗೋಸ್ಕರ ಕರ್ಸ್ತಾ ಇರ್ತಾರೆ. ನೋಡಿ ಯಾವ ಥರ ಇದೆ. ಇಲ್ಲೊಂದೆಲ್ಲೋ ಟನಲ್ ಬರುತ್ತೆ ಗುರು, ಅಲ್ಲಿದೆ ಟನಲ್. ಸೊ ಇದೆ ಎಂಟ್ರೆನ್ಸ್ ಇದೆ, ಅಲ್ಲಿ ಆ ಕಡೆ ಹೋಗ್ಬೇಕು. ಸೊ ಆ ಕಡೆಯಿಂದ ಹೋಗೋದು. ಇವಾಗ ಜಸ್ಟ್ ಹೊರಗಡೆಯಿಂದ ನೋಡ್ಕೊಂತೀನಿ, ಹೋಗ್ತೀನಿ. ಖಂಡಿತವಾಗ್ಲೂ ವಿಡಿಯೋ ಮಾಡ್ತೀನಿ ಹೊರಗಡೆ ಹೋಗಿ. ಇದ್ರಲ್ಲಿ ಏನಿರ್ಬೋದು ಅಂತ ಗೊತ್ತಿಲ್ಲ. ಡಾಕ್ಟರ್ ಕೂಡ ವಿಡಿಯೋ ಮಾಡಿದ್ದಾರೆ ಹೊರಗಡೆದು, ನೋಡಿದ್ದೀನಿ. ಏನೋ ಒಂಥರ ಆಮೆ ಥರ ಏನೋ ತೇಲೋದು ಎಲ್ಲ ಗ್ರಾವಿಟಿಯಿಂದ. ಮತ್ತೆ ಇವರು ಕೂಡ ವಿಡಿಯೋ ಮಾಡ್ತಾರೆ ನೋಡಿ, ಪೋಸ್ ಕೊಡ್ತಾರೆ. ರೆಡಿ ಆಗಿ ಸ್ಟಾರ್ಟ್ ಆಗ್ತದೆ. ಮತ್ತೆ ಸ್ಪೇಸಿಗೆ ಕೂಡ ಕರ್ಕೊಂಡು ಹೋಗ್ತಾರೆ ಇಮ್ಯಾಜಿನೇಷನ್ ಅಲ್ಲಿ. ಫುಲ್ ಅದೇ ತರ ಫೀಲಿಂಗ್ ಇರುತ್ತಂತೆ. ಡಾಕ್ಟರ್ ಬ್ರೋದು ವಿಡಿಯೋ ನೋಡಿದ್ದೆ ನಾನು. ಸೊ ಸಾಕು, ಇಲ್ಲಿಂದ ಮುಂದೆ ಹೋಗೋಣ. ಇಲ್ಲೇ ತುಂಬಾ ಹೊತ್ತಿರೋದು ಬೇಡ. ಅಣ್ಣ ಅಕ್ಕ ಕೂಡ ಯೂಟ್ಯೂಬಲ್ಲಿ ಹಾಕ್ತಾಳೇನು ಅಥವಾ ಇನ್ಸ್ಟಾಗ್ರಾಮಲ್ಲಿ. ರವಿ ಮಾಮ ಏನೋ ರೆಸಿಪಿ ಕೊಟ್ಟಾರ. ಮೆಟ್ರೋ ಹೋಗೋಣ ಇದ್ರೊಳಗಡೆ. ಓಹೋ ನುಣುಗೋ. ಓ ಅಣ್ಣ ದಾರಿ ನೋಡೋಣ. ಸೊ ಬನ್ನಿ ಆ ಕಡೆ ಹೋಗೋಣ. ಸೈಕಲ್ ನೋಡಿ ಎಷ್ಟಿದೆ. ಆಲ್ಮೋಸ್ಟ್ ಇಲ್ಲೆಲ್ಲ ಬೈಕ್ ಎಲ್ಲ ಯೂಸೇ ಮಾಡಲ್ಲ. ಈ ತರ ನಮ್ಮ ತರ ದುಡಿಯೋಕೆ ಬಂದವರು ಯಾರ್ಯಾರು ಜಾಸ್ತಿ ದುಡಿಯೋಕೆ ಬಂದವ್ರ ಹತ್ರ ದುಡ್ಡೆಲ್ಲಿರುತ್ತೆ. ಆಫ್ಟರ್ ಇಲ್ಲಿ ಮತ್ತೆ ಇಲ್ಲಿಯೂ ಪೀಪಲ್ಸ್ ಕೂಡ ಜಾಸ್ತಿ ಬೈಕ್ ಯೂಸ್ ಮಾಡಲ್ಲ, ಬೈಕ್ ಯೂಸೇ ಮಾಡೋದಿಲ್ಲ, ಬರೀ ಕಾರು. ಯಾಕಂದ್ರೆ ಇಲ್ಲಿ ಬಿಸ್ಲಿಗೆ ಬೈಕ್ ಯೂಸ್ ಮಾಡಿದ್ರೆ ಅಷ್ಟೇ ಹೋಗ್ತಾರೆ ಅವರು. ಆರಾಮ್ ಮೇಸಿ ಇಲ್ಲಿ ಕಾರಲ್ಲಿ ಕೂತ್ಕೊಂಡು ಮಸ್ತಾಗಿ ಹೋಗ್ತಾರೆ. ಮತ್ತೆ ಇಲ್ಲಿ ಹಾಗಂತೇಳಿ ಇಲ್ಲಿ ಬೈಕ್ ಫ್ಯಾಷನ್ ಇಲ್ಲ ಅಂತಲ್ಲ, ಫ್ಯಾಷನ್ ಇದೆ. ಬಟ್ ವೆದರ್ಗೆ ಇಲ್ಲಿಗೆ ಸೆಟ್ ಆಗಲ್ಲ. ಬಟ್ ಕೆಲವರು ಇಟ್ಟಿರ್ತಾರೆ ಬೈಕು. ಯಾವ ಥರ ಬೈಕ್ ಇಟ್ಟಿರ್ತಾರೆ ಅಂದರೆ ತೋರಿಸ್ತೀನಿ ನಿಮಗೆ. ಇಲ್ಲಿ ಆಲ್ಮೋಸ್ಟು ನಾರ್ಮಲ್ ಗಿಲ್ಸರ್ ಎಲ್ಲ ಶೈನ್ ಎಲ್ಲ ಯೂಸ್ ಮಾಡೋದು ಕೇವಲ ಡೆಲಿವರಿ ಬಾಯ್ಸ್ ಅಷ್ಟೇ. ಇಲ್ಲಿ ಲೋಕಲ್ಸ್ ಪೀಪಲ್ಸು ಇಟ್ಟರೆ ಬರ್ತಿ ಆನೆ ಥರ ಇರುತ್ತೆ ಅಂಥ ಬೈಕ್ ಇಟ್ಟಿರ್ತಾರೆ. ಸೊ ನಿಮ್ಗೆ ಬಂದರೆ ತೋರಿಸ್ತೀನಿ ಇಲ್ಲಿ ಯಾವುದಾದ್ರು ಬೈಕ್ ಬಂದರೆ ಕೂತ್ಕೊಂಡು ಒಳ್ಳೆ. ಸೊ ಗುರು ನೋಡಿ, ಪರಿಚಯ ಇಲ್ಲದೆ ಇರೋರೆಲ್ಲ ಕ್ಯಾಮರಾ ನೋಡಿ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದಾರೆ. ಬಟ್ ನೀವು ಅದೇ ಥರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ನೂ ಎಷ್ಟು ನಾ ಈ ವಿಡಿಯೋ ಮಾಡ್ಬೇಕಾದ್ರೆ 202 ಅಷ್ಟೇ ಇತ್ತು ಸಬ್ಸ್ಕ್ರೈಬರ್ಸು. ನೋಡೋಣ, ನಮಗೂ ಇನ್ನೂ ಏನೋ ತುಂಬ ದೊಡ್ಡ ಆಸೆ ಎಲ್ಲ ಇದೆ. ಏನೋ ಒಂದು ಚಿಕ್ಕ ಪ್ರಯತ್ನ ಪಡೋದು. ನಾವೇನು ದೊಡ್ಡ ಯೂಟ್ಯೂಬರ್ ಅಂತಲ್ಲ, ಸುಮ್ಮನೆ ಆದರೂ ಅಟ್ಲೀಸ್ಟ್ ದೊಡ್ಡ ಯೂಟ್ಯೂಬರ್ ಅಲ್ಲದೆ ಇದ್ರು ಟ್ರೈ ಮಾಡೋದಕ್ಕೆ ಏನೋಗಿದೆ ಗಂಟು ಅಂತ ಟ್ರೈ ಮಾಡೋದು. ಹೋಗೋಣ ಬನ್ನಿ, ಇನ್ನೇನು ಸ್ವಲ್ಪ ದೂರ ಬುರ್ಜ್ ಖಲೀಫಾ. ನೆಕ್ಸ್ಟ್ ವಿಡಿಯೋದಲ್ಲಿ ಇಲ್ಲಿನ ಜನರನ್ನ ಮಾತಾಡ್ಸೋ ಪ್ರಯತ್ನ ಪಡ್ತೀನಿ ನಾನು ಯಾವ ಥರ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂದರೆ, ಈ ಥರ ಒಬ್ರು ಪರ್ಮಿಷನ್ ಇಲ್ಲದೆ ಅವರ ವಿಡಿಯೋನ ರೆಕಾರ್ಡ್ ಮಾಡೋಕ್ಕೆ ಅಲ್ಲೋಡಿಲ್ಲ ಅವ್ರು ಯಾಕಂದರೆ ಅವ್ರ ಪ್ರೈವೇಸಿ ಕೂಡ ಹಾಳಾಗುತ್ತೆ ಅಂತ. ಸೊ ಇವಾಗ ರೆಕಾರ್ಡ್ ಮಾಡ್ತಾಯಿದ್ದೀನಿ ಅವರ ಬಟ್ ಇದು ಯಾರಿಗೂ ಹಾನಿ ಆಗಲ್ಲ ಅಲ್ವಾ, ಅದಕ್ಕೆ
ರೋಲ್ಗಿಲ್ಲ ಆಗಲ್ಲ ಬರ್ತೀನಿ. ಹಾಗೆ ಇದು ಅಪ್ಲೋಡ್ ಮಾಡೋದು ಕೂಡ ನಾನು ಜಾಸ್ತಿ ಜನ ನೋಡಲ್ಲ ಇವಾಗ, ನಂದು ನಡೆಯುತ್ತೆ ಅಪ್ಲೋಡ್ ಮಾಡಿದ್ರೆ. ಇದರಿಂದ ಯಾರಿಗಾದ್ರೂ ಹಾನಿ ಆದರೆ ವಿಡಿಯೋ ಡಿಲೀಟ್ ಮಾಡೋದು ಯಾರಾದರೂ. ಸೊ ನನ್ನಿಂದ ವಿಡಿಯೋದಿಂದ ಯಾರಿಗೆ ಏನಾಗುತ್ತೆ ಹೇಳಿ, ನೋಡೋದೇ 20-30 ಜನ ಅನಿಸುತ್ತೆ. ಅದಕ್ಕೆ ಇವ್ರಿಗೇನು ಹಾನಿ ಆಗಲ್ಲ ಅನ್ನೋ ಧೈರ್ಯದಿಂದನೇ ಹೋಗ್ತಾ ಇದ್ದೀನಿ. ಸೊ ಪೊಲೀಸರು ಮಾಡಿದರೆ ಪೊಲೀಸರು ತಡೆದ್ರೆ ಮಾತ್ರ ವಿಡಿಯೋ ಡಿಲೀಟ್ ಮಾಡಿಸ್ಬೇಕಷ್ಟೆ. ಅದಕ್ಕೆ ವಿಡಿಯೋ ಡಿಲೀಟ್ ಮಾಡಿಸ್ತಾರೇನೋ ನಂಗೆ ಗೊತ್ತಿಲ್ಲ, ಏನು ಪ್ರೊಸೀಜರ್ ಫಾಲೋ ಮಾಡ್ತಾರಂತ. ಸೊ ನೋಡಿ ಯಾವ ಥರ ಊಟ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಪೀಸಾಗಿ. ನನ್ನ ತಲೆಯಲ್ಲಿ ಏನೇನೋ ಮಾತಾಡ್ಬೇಕಂತ ಇನ್ನೂ ತುಂಬಾನೇ ಇದೆ, ಬಟ್ ಯಾವ ಥರ ಮಾತಾಡೋದಂತ ಗೊತ್ತಾಗ್ತಿಲ್ಲ. ಸೊ ಡೀಟೇಲ್ ಆಗಿ ಅದು ಮಾತಾಡೋಕ್ಕಿನ್ನೂ ನಂಗೆ ಬರಲ್ಲ, ಅದಕ್ಕೋಸ್ಕರ ಜಾಸ್ತಿ ಮಾತಾಡ್ತಾ ಇಲ್ಲ ನಾನು. ನೋಡೋಣ, ಮುಂದೆ ಟ್ರೈ ಮಾಡೋಣ ಮಾತಾಡೋದಕ್ಕೆ ಕಾನ್ಫಿಡೆನ್ಸಿಂದ. ಇವಾಗ ಕಾನ್ಫಿಡೆನ್ಸ್ ಇಲ್ಲ ಅಂತ ಅರ್ಥ ಅಲ್ಲ, ಕಾನ್ಫಿಡೆನ್ಸ್ ಇದೆ. ಬಟ್ ಯಾವ ರೀತಿ ಇವಾಗ ಯಾವ ರೀತಿ ಒಬ್ಬ ಮುಂದ್ಗಡೆ ಮನುಷ್ಯ ಇದ್ರೆ ಯಾವ ರೀತಿ ಅರ್ಥ ಮಾಡ್ಕೋಬೋದು ಅದನ್ನು ವೀಡಿಯೋದಲ್ಲಿ ಮಾತಾಡೋಕ್ಕೆ ಒಬ್ಬೊಬ್ಬನೇ ಮಾತಾಡೋಕ್ಕೆ ಬರಲ್ಲ. ಸೊ ಅದಕ್ಕೋಸ್ಕರ ಮುಂದೆ ನೋಡೋಣ, ತುಂಬ ವಿಷಯ ಮಾತಾಡೋದಿದೆ. ಹಾಗೆ ಮುಂದೆ ಬರೋ ವೀಡಿಯೋಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋದಲ್ಲಿ ನನ್ನ ಮಿಸ್ಟೇಕ್ಸ್ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಯಾಕಂದರೆ ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ ನಾನು. ಸೊ ಎಷ್ಟು 1-2 ತಿಂಗಳಿಂದ ವೀಡಿಯೋ ಅಪ್ಲೋಡ್ ಮಾಡಲಿಲ್ಲ. ಅದಾದಮೇಲೆ ಅನ್ಬಾಕ್ಸಿಂಗ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಫಸ್ಟು. ತುಂಬ ದಿನ ಆದಮೇಲೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ನೋಡ್ತಾ ಇದ್ದೀನಿ ಅಂದಮೇಲೆ ಅದು ಅನ್ಬಾಕ್ಸ್ ವೀಡಿಯೋ ಅಪ್ಲೋಡ್ ಮಾಡೇ ಇರ್ತೀನಿ ಆಲ್ರೆಡಿ. ನೋಡಿ, ಆ ಅನ್ಬಾಕ್ಸಿಂಗ್ ವೀಡಿಯೋ ನೀವೇನಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ, ಚಾನಲಲ್ಲಿದೆ. ಅದರಲ್ಲೂ ಕೂಡ ಯಾವುದಾದ್ರು ನಾನು ತಪ್ಪಾಗಿ ಹೇಳಿದ್ರೆ ಅಥವಾ ಏನಾದರೂ ತಿದ್ಕೊಳ್ಳೋದು ಇದ್ದಿದ್ರೆ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನಾನು ಟ್ರೈ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಆ ಥರ ತಪ್ಪಾಗದೇ ಇರೋ ಥರ ನಾವು ನೋಡ್ಕೊಳ್ಳೋಕ್ಕೆ. ನಾನು ನೋಡಿ ಯಾವ ಥರ ಕೂತ್ಕೊಂಡು ಫುಲ್ ಸುಸ್ತಾಗಿ. ಡೆಲಿವರಿ ಜಾಬು ಇಲ್ಲಿ ಅಷ್ಟು ಅಂದ್ಕೊಂಡು ಸೀದಿಲ್ಲ ಇಲ್ಲಿ. ಸೊ ನಾವು ಒಂದು ಕಡೆ ಕೆಲಸ ಮಾಡೋದಕ್ಕೆ ಅಷ್ಟು ಕಷ್ಟ ಆಗುತ್ತೆ ನಮಗೆ. ಸೊ ಅವರಿಲ್ಲಿ ಈ ಥರ ಬಿಸಿಲಲ್ಲಿ ತಿರುಗಿ ಎಲ್ಲ ಡೆಲಿವರಿ ಕೊಡ್ತಾರಲ್ಲ, ಹ್ಯಾಟ್ಸ್ ಆಫ್ ಅವರಿಗೆ. ಸೊ ಅವರನ್ನು ಕೂಡ ನನ್ನ ತಲೆಯಲ್ಲಿ ಒಂದೊಂದು ಐಡಿಯಾ ಇಲ್ಲ ಹೇಳ್ಬೇಕಂದ್ರೆ, ಸಿಕ್ಕಾಪಟ್ಟೆ ಅದು ಮಾಡಬೇಕು, ಇದು ಮಾಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ ಅನ್ಕೋತೀನಿ. ಬಟ್ ನೋಡಿದ್ರೆ ಟೈಮ್ ಸಿಗಲ್ಲ. ಹಾಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ನಾನು ವೀಡಿಯೋ ಮಾಡ್ತಾಯಿದ್ದೀನಿ, ಮತ್ತು ನಾಳೆ ಕೂಡ ನಾನು ಬೆಳಗ್ಗೆ 6 ಗಂಟೆ ಎದ್ದು ಮತ್ತೆ ಡ್ಯೂಟಿಗೆ ಹೋಗಬೇಕು. ಬೆಳಗ್ಗೆ 6 ಗಂಟೆಗೆ ಹೋಗಬೇಕು, ಮತ್ತೆ ಅದು ಸಾಯಂಕಾಲ ಬೆಳಗ್ಗೆ 6 ಗಂಟೆಗೆ ಎದ್ದು 7 ಗಂಟೆಗೆ ಡ್ಯೂಟಿಗೆ ಹೋಗಿ ಮತ್ತೆ 6 ಗಂಟೆಗೆ ಬಂದು, ಅದರಲ್ಲಿ ಬೇರೆ ನಂದು ರನ್ನಿಂಗ್ ಪ್ರಾಕ್ಟೀಸ್ ಇದೆ. ಸೊ 3 ದಿನ ಆಯಿತು ಹೋಗಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕಾರಣಗಳನ್ನು ನಾನು ಕೊಡಬಾರ್ದು, ಆ ಥರ ಅದಕ್ಕೆ ಬಿಟ್ಟೆ ಇದಕ್ಕೆ ಬಿಟ್ಟೆ ಅಂತ. ಆ್ಯಕ್ಚುಲಿ ಇಷ್ಟೇ ಕಷ್ಟ ಆದರೂ ಒಂದು ಸಾರಿ ತಗೊಂಡ್ಮೇಲೆ ಹೋಗಬೇಕು. ಸೊ ಹೋಗ್ತೀನಿ ಗಾಯ್ಸ್, ಅದಂತೂ ಟ್ರೈ ಮಾಡೇ ಮಾಡ್ತೀನಿ. ಸೊ ಅದನ್ನು ಒಂದು ಡೀಟೇಲಾಗಿ ವೀಡಿಯೋ ಮಾಡ್ತೀನಿ, ಮುಂದೆ ಬರುತ್ತೆ ಯೂಟ್ಯೂಬಲ್ಲಿ ನೋಡ್ಬೋದು ನೀವು ಯಾಕೆ ಅದಕ್ಕೆ ಇಷ್ಟು ಕಷ್ಟಪಡ್ತಾ ಇದ್ದೀನಿ ಅಂತ. ಮತ್ತು ನೀವು ಇಮ್ಯಾಜಿನ್ ಕೂಡ ಮಾಡಿರಲ್ಲ, ಏನು ಗುರು ಇದರಲ್ಲಿ ಈ ಕಡೆ ರಸ್ತೆನೇ ಇಲ್ಲ, ಎಲ್ಲಿ ಹೋಗ್ಬೇಕಿತ್ತ, ಯಾವ ಕಡೆ ಹೋಗ್ಬೇಕು ಇವಾಗ? ಓ ಅಲ್ಲೇ ಇದೆ ಗುರು, ಮೇಲ್ಗಡೆ ಹೋಗೋಕ್ಕೆ. ನೋಡೋಣ ಬನ್ನಿ, ಆ ಕಡೆ ಹೋಗೋಣ. ಓ ಹೋಗಿ ಹೊಡೆದೋಗುತ್ತೆ, ಇಳಿಸಿ. ಸೊ ಅವಾಗ ಅಲ್ಲಿ ಹೇಳಿದ್ನಲ್ಲ, ಕ್ಯಾಮ್ರಾ ಆಫ್ ಆಗಿತ್ತು. ನೋಡಿ ಇದೇ ಥರ ಬೈಕು ಇಟ್ಟರೆ ಮಾತ್ರ ಈ ಥರ ಬೈಕ್ ಇರ್ತಾರೆ, ಇನ್ನದಾಗಿ ಹೋಗ್ತಾ ಇರ್ತಾರೆ. ಕರೆಕ್ಟ್ ಟೈಮಿಗೆ ಬಂತು ನೋಡಿ, ಇಲ್ಲಿ ಜನ ಬರೀ ಇಟ್ಟರೆ ಆ ಥರ ದೊಡ್ಡ ಬೈಕ್ ಇರ್ತಾರೆ. ಇಬ್ಬಿಬ್ರು ಎತ್ತಬೇಕದನ್ನ ಬೈಕ್ನ, ಒಬ್ಬರೇ ಓಡ್ಸೋದಾಗಲ್ಲ ಫಸ್ಟ್ ಟೈಮ್ಗೆ. ಓಡ್ತಾನೆ ಬೈಕ್ ನೋಡಿದ್ರೆ ನಮಗೂ ಓಡಿಸ್ಬೇಕಂತೆಲ್ಲ ಆಸೆ ಆಗುತ್ತೆ ಗಾಯ್ಸ್. ಬರುತ್ತೆ ಟೈಮ್, ಎಲ್ಲದಕ್ಕೂ ಬರುತ್ತೆ. ಓಹೋ ಸೈಕಲ್ ಓಡಿಸ್ಕೊಂಡು ಹೋಗೋದಕ್ಕೆ ಅಲ್ಲೋ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ಓಹೋ ಅಲೋ ಇಲ್ಲ ಗಾಯ್ಸ್, ಎಲ್ಲ ಇಲ್ಲಿ ರೋಡ್ ದಾಟ್ತವ್ರೆ. ಅಲೋ ಇಲ್ಲ, ಬೇಡ, ರಿಸ್ಕ್ ಎಲ್ಲ ನಮಗೆ ರಿಸ್ಕ್ ನಂಗೆ. ಬಟ್ ಆದರೆ ಈ ರಿಸ್ಕ್ ಬೇಡ,
ಅದಕ್ಕೆ ವಾಪಸ್ ಟರ್ನ್ ಆಗೋಣ ನೋಡ್ತೀನಿ ಇರಿ ಗುರು ಕ್ಯಾಮ್ರಾ ರೆಕಾರ್ಡ್ ಆಗ್ತಾ ಇದೆಯಾ ಅಲ್ವೋ ಅಂತ. ಓ ಆಗ್ತಾ ಇದೆ, 24 ನಿಮಿಷ ಆಯ್ತು ರೆಕಾರ್ಡ್ ಆಗ್ತಾ. ಮತ್ತೆ ಈ ಕಡೆ ಹೋಗೋಣ, ಇಳಿಸೋಣ, ಕೆಳಗಡೆ ಇಳಿಸಿ ಊಟ ಮಾಡ್ಕೊಂಡು ಕೂತ್ಕೊಂಡವ್ರೆ. ಎಲ್ಲ ನಾದಂಗೆ ಆಗಸ್ಟ್ 15ಕ್ಕೆ ಇಂಡಿಯಾ ಧ್ವಜ ಮಕ್ಕಳ ಕೈ ಕೊಡ್ತೀವಲ್ಲ ಆ ಥರ ಇಟ್ಟವ್ರೆ ನೋಡಿ ಎಲ್ಲ ಕಾರ್ಗಳ ಮೇಲೆ. ಹೋಗೋಣ, ಇಲ್ಲಿ ಕ್ಯಾಬ್ ನೋಡಿ, ಕ್ಯಾಬ್ ಇದೆಲ್ಲ ಇಲ್ಲಿದು. ಯಾವ್ದು ಗುರು ಹೋಗ್ಬೇಕಂದ್ರೆ? ಓ ಇಲ್ಲಿ ಬಂದ ನಾನು. ಓಕೆ 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 ಗೊತ್ತಾಯ್ತು ಎಲ್ಲಿ ಬಂದೆ ಅಂತ. ಸೊ ನಾವು ಇವಾಗ ಆ ಕಡೆ ಹೋಗ್ಬೇಕು ಗೈಸ್. ಆ ಕಡೆ ಹೆಂಗೆ ಹೋಗೋದು? ಮತ್ತೆ ಅಲ್ಲಿ ಹೋಗ್ಬೇಕು, ಅಲ್ಲಿ ಸಿಗ್ನಲ್ ಕಾಣ್ತಿದೆಯಲ್ಲ ಆ ಕಡೆ ಹೋಗಿ ಟರ್ನ್ ಆಗಿ ಬರ್ಬೇಕು ಮತ್ತೆ. ಇವಾಗ ಹೋಗಿ ಏನು ಮಾಡಲಿ ಅಲ್ಲಿ ಬುರ್ಜ್ ಖಲೀಫಾಗೆ. ಸೊ ಗಾಯ್ಸ್ ಪ್ಲ್ಯಾನ್ ಚೇಂಜ್. ಮತ್ತೆ ಯಾವನ ಆ ಕಡೆ ಹೋಗಿ ಮತ್ತೆ ಯಾವನ ಈ ಕಡೆ ಬರ್ತಾನೆ. ಸೊ ಗಾಯ್ಸ್ ಹೋಗೋಣ ಬನ್ನಿ ರೂಮ್ ಕಡೆ. ಕೊನೆ ಕ್ಷಣ ಆಗ್ಬೋದು, ಆಗ್ಬಾರ್ದು ಅಂತ ಏನಾದ್ರು ರೂಲ್ ಇದೆಯಾ? ಎಷ್ಟು ಇದೊಂದು, ಓ ಕಾರ್ ಬರ್ತಾ ಇದೆ ಸೈಡ್ಗಾಗದೆ. ಓ ಕ್ಲೋಸ್ ಆಯ್ತು. ಸೊ ಹೋಗೋಣ ರೂಮ್ಗೆ. ಯಾವುದು ನಿಲ್ತಾನೆ ಅಲ್ಲ ಕಾರ್ ಬರೋದು. ಸೌಂಡು ಓ ಟ್ಯಾಕ್ಸಿ. ಸೊ ಗಾಯ್ಸ್ ನಿಂತಂಗೆಲ್ಲ ಬರ್ತಾನೆ ಇರುತ್ತೆ. ಬನ್ನಿ ಹೋಗೋಣ. ಇವಾಗ ಇಲ್ಲಿನ ಏರಿಯಾಸ್ ನೋಡ್ಕೊಂಡು ಹೋಗೋಣ. ಅಯ್ಯೋ ಇದ್ರ ಕಡೆ ಹೋಗಕ್ಕೆ ದಾರಿ ಇಲ್ಲ. ಮರಳಲ್ಲಿ ಹೋಗೋಣ, ಮರಳಲ್ಲಿ ಆಗುತ್ತಾ ಹೋಗೋದು? ಹೋಗ್ಬೋದು, ಬಂದೆ ಬಟ್ ಟರ್ನ್ ಮಾಡೋಕ್ಕಾಗಲ್ಲ ಅನ್ಸುತ್ತೆ. ಇಲ್ಲಿ ಹೋಯ್ತು ಆಗಲ್ಲ ಗುರು ಓಡ್ಸೋಕ್ಕೆ. ಈ ಥರ ಕಲ್ಲಿದ್ರೆ ಹೋಗ್ಬೋದು ಕಾನ್ಸೆಪ್ಟ್. ಹೋಗೋಣ ಬನ್ನಿ. ಇವ್ರಿಂದೆ ಹೋಗ್ಬೇಕು. ಸೈಡ್ ಕೊಡ್ತಾರಾ ಬ್ರೋ? ಎಕ್ಸ್ಕ್ಯೂಸ್ ಮಿ. ಥ್ಯಾಂಕ್ ಯು ಬ್ರೋ. ನಲ್ಲಿ ಬಿಡುತ್ತೆ ಗುರು ಇವಾಗ. ಬಿಡ್ತು. ಗ್ರೀನ್ ಇದೆ, ಹೋಗೋಣ. ಈ ಕಡೆ ರೆಡ್ ಇದೆ, ಆದರೂ ಹೋಗೋಣ. ಇಲ್ಲ ಗ್ರೀನ್ ಬಂತು ಬಿಡು, ರೂಲ್ಸ್ ಬ್ರೇಕ್ ಮಾಡಲ್ಲ ನಾನು ಹಾಗೆ. ಓ ನಿಲ್ಲುತ್ತೆ. ಓಕೆ ಇಲ್ಲಿ ಕೂಡ ಓಕೆ. ಇದು ಶಾಪಿಂಗ್ ಮಾಲ್ ಗುರು. ಯಾವುದು ಯುನಿಕ್ ಕಾಪ್ ಅಂತ ಕರೆಕ್ಟಾ ಓದಿರೋದು? ಯುನಿಕ್ ಕಾಪ್ ಹೈಪರ್ ಮಾರ್ಕೆಟ್. ಹಂಗಂತೂ ಇಂಗ್ಲೀಷ್ ಓದಕ್ಕೆ ಬರಲ್ಲ, ಆದರೂ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಇಂಗ್ಲೀಷ್ ಓದಕ್ಕೆ ಬರಲ್ಲ ಅಂತ. ಫುಲ್ಲು ನಮ್ಮದೇ ರೋಡು. ಚೆಚ್ಚು ಎಷ್ಟು ಚೆಚ್ತೀಯ ಚೆಚ್ಚು. ಓ ಸ್ಟ್ಯಾಂಡ್ ಬೇರೆ ಕೆಳಗಡೆ ಬರ್ತಾನೆ ಇದೆ. ಸಿಕ್ಕಾಪಟ್ಟೆ. ಟೈಮ್ ಎಷ್ಟಾಯ್ತು ನೋಡೋಣ ಇರಿ. ಓ 8:10 ಆಯ್ತು ಗುರು. ಬೇಗ ಹೋಗಿ. ಸೊ ಸ್ವಲ್ಪ ತಮ್ನೇಲು ಎಡಿಟ್ ಮಾಡೋದಿದೆ, ಅದನ್ನು ಸ್ವಲ್ಪ ಎಡಿಟ್ ಮಾಡಿ ಸೊ ನಾಳೆ ವಿಡಿಯೋ ಅಪ್ಲೋಡ್ ಮಾಡಬೇಕು. ಸೊ ಯಾವ ಕಡೆ ಹೋಗೋಣ? ಈ ಕಡೆ ಹೋಗೋಣ ಬೇಡ, ಸ್ಟ್ರೈಟ್ ಹೋಗೋಣ. ಕಾರು ನಿಲ್ಲಿಸ್ತಾರೆ, ಇಲ್ಲಾಂದರೆ ಗೊತ್ತಲ್ಲ ನಾವು ಸೈಕು. ಜೆಂಟ್ ಜಿಮ್ನೇಷನ್ ಅಂತ
ಟ್ಯಾಕ್ಸಿ ನೋಡಿ ಗುರು, ಒಂದು ನಿಮಿಷ ಇರಿ. ಯಾವ ಥರ ಕಾಣುತ್ತೆ ಇಲ್ಲಿ ಬಿಲ್ಡಿಂಗ್ಸ್ ಎಲ್ಲ, ಇಲ್ಲಿಂದ ಅಲ್ಲಿ ಎಂಡ್ವರೆಗೂ ಬಿಲ್ಡಿಂಗ್ಸ್ ಇಷ್ಟು ಹೈಟ್ ಇದೆ. ಸೊ ಬೆಂಗಳೂರಲ್ಲಿ ಕೂಡ ಇಷ್ಟು ಹೈಟ್ ಇದೆ, ಏನು ವಸ್ತು ಏನಲ್ಲ ಅಷ್ಟೇ. ಇಲ್ಲಿ ಸ್ವಲ್ಪ ಲೈಟಿಂಗ್ಸ್ ಜಾಸ್ತಿ ಹಾಕಿದ್ದಾರೆ, ಇಲ್ಲಿ ಜಾಸ್ತಿ ಹಾಕಿರಲ್ಲ ಅಷ್ಟೇ ಡಿಫ್ರೆಂಟ್. ಇಲ್ಲಿ ಕೂಡ ಬಾಸ್ಕೆಟ್ಬಾಲ್ ಆಡ್ತಾ ಇದ್ದಾರೆ. ಸೊ ಇಲ್ಲಿ ಕೂಡ ಬಾಸ್ಕೆಟ್ಬಾಲನ್ನು ಆಡ್ತಾ ಇದ್ದಾರೆ. ಏನು ಚಾರ್ಜ್ ಇದೆಯಾ ಅಥವಾ ಫ್ರೀನಾ ಅಂತ ಗೊತ್ತಿಲ್ಲ. ಇದ್ರ ಆ ಕಡೆ ದೊಡ್ಡ ರೋಡು, ಈ ಕಡೆ ಚಿಕ್ಕ ರೋಡು. ಎಲ್ಲೇ ರಸ್ತೆಗಳ ಹೆಸರು ಕೂಡ ಹೇಳಕ್ ಬರಲ್ಲ, ಯಾವುದೋ ಅದು ಮುಸ್ಲಿಮ್ಸ್ ಹೆಸರು ಇಟ್ಟಿರ್ತಾರೆ ಅವರು ರಿಲಿಜನ್ದು, ಹಾಗಾಗಿ ಹೆಸರನ್ನ ಹೇಳಕ್ಕೆ ಬರಲ್ಲ. ಅಲ್ ಜಿಲ್ ಬಿಲ್ ಏನೇನೋ ಇಟ್ಟಿರ್ತಾರೆ. ಅದಕ್ಕೆ ರಿಸೈಕ್ಲಿಂಗ್ ಸೆಂಟರ್ ಅಂತ ನೋಡಿ. ಬ್ಯಾಚ್ ಓಡು ಓಡು. ವಾಸನೆ ಗಮ್ ಅಂತ ಬರ್ತಾ ಇದೆ, ತಿನ್ಬೇಕು ಅನ್ಸುತ್ತೆ ಬಟ್ ತಿನ್ನಲ್ಲ. ಯಾಕೆ? ಡಯಟ್ ದುಡ್ಡು ವೇಸ್ಟ್ ಗಾಯ್ಸ್. ಎಲ್ಲ ಆರೋಗ್ಯನೂ ಸರಿ ಇರಲ್ಲ ಅದೆಲ್ಲ ತಿಂದರೆ. ಬರೀ ಈ ಕಡೆ ಹೋಗೋಣ. ಈ ಕಡೆ ಹೋಗಿ ಸುಮ್ಮನೆ ಹೆಂಗೆ ಬರುತ್ತೆ ಹಂಗೆ ಹೋಗ್ತಾ ಇರೋದು. ಗೊತ್ತಿಲ್ಲ ಏನು ರೂಟು, ಬಟ್ ಕೊನೆಗೆ ಮಾತ್ರ ಕರೆಕ್ಟ್ ರೂಮ್ಗೆ ಹೋಗಿರ್ತೀನಿ. ಯಾವ ಥರ ಅಂತಲೂ ಗೊತ್ತಿಲ್ಲ. ಇದೇನೋ ಅಲ್ಲಿ ಸತ್ವ ಅಂತೆ. ಸತ್ವಕ್ಕೆ ಬಂದೆ ನಾನು ಇವಾಗ. ಸೊ ಇಲ್ಲೇ ನಮ್ಮ ರೂಮ್ ಹತ್ರನೇ, ರೂಮಿಂದ ಒಂದು 2 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಬನ್ನಿ ಹೋಗೋಣ. ಕಂಟಿನ್ಯೂಸ್ ಆಗಿ ತುಳಿದು ಸೈಕಲು ಅಲ್ಲಿ ಬೇರೆ ನೋಯ್ತಾ ಇದೆ. ಸೊ ಮತ್ತೆ ಮಿಸ್ ಆಯಿತು ಗಾಯ್ಸ್. ಆ ಕಡೆ ಹೋಗ್ಬೇಕಿತ್ತು, ಈ ಕಡೆ ಇವಾಗ ರಸ್ತೆ ಎಲ್ಲ ಫುಲ್ ಎಂಡ್ವರೆಗೂ. ಆ ಕಡೆ ಹೋಗೋದಕ್ಕೆ ಹೋಗೋಣ ಅದೇ ಥರ. ಮೋಟೋ ವ್ಲಾಗ್ ಮಾಡೋದು ಯಾವ ಥರ ಮಾಡ್ತಾರೆ ಗುರು, ಅದು ಏನು ಮಾತಾಡ್ತಾರೋ, ಯಾವ ಥರ ಟಾಪಿಕ್ ಎತ್ಕೊಳ್ತಾರೋ. ಸಡನ್ಲಿ ಟಾಪಿಕ್ ಎತ್ಕೊಂಡು ಸಡನ್ಲಿ ನಿಲ್ಸು. ಮತ್ತು ಕ್ಯಾಮ್ರಾ ಎಷ್ಟು ಅವರ್ ಆನ್ ಇಟ್ಟಿರ್ತಾರೆ, ಮತ್ತು ಎಡಿಟಿಂಗ್ ಮಾಡುವಾಗ ಅಂತ ತುಂಬಾ ಕಷ್ಟ ಆಗುತ್ತೆ. ನಾವು ಎಲ್ಲೆಲ್ಲಿ ಮಾತಾಡ್ತೀವಿ ಎಲ್ಲೆಲ್ಲಿಲ್ಲ ಅಂತ ಹುಡ್ಕಾಡ್ಕೊಂಡು ಕೂತ್ಕೊಳ್ಬೇಕಾಗುತ್ತೆ. ಸೊ ಗೊತ್ತಿಲ್ಲ ನಮ್ಗೆ ಎಡಿಟ್ ಯಾವ ಥರ ಮಾಡೋದು. ನೋಡೋಣ ಗುರು, ಟ್ರೈ ಮಾಡೋಣ. ಜೀವನದಲ್ಲಿ ಏನಿದೆ, ಯಾವನೋ ಹುಡುಗ ಹೇಳ್ತಾರಲ್ಲ ಅಷ್ಟೇ. ಸೊ ಕಟ್ಟಿಂಗ್ ಬೇರೆ ಮಾಡಿಸ್ಬೇಕು. ಜೆಂಟ್ಸ್ ಸಲೂನ್ ಅಂತೆ, OMG ಈಕಲ್ ಸಿಮು. ಮುಂದೆ ಬರೋ ವಿಡಿಯೋದಲ್ಲಿ ಇಲ್ಲಿ ಜನರನ್ನ ಮಾತಾಡಿಸಿ ನಿಮಗೆ ಇಂಡಿಯಾ ಬಗ್ಗೆ ಏನು ಗೊತ್ತು, ಈ ಥರ ನಿಮ್ಮ ಇಂಡಿಯಾ ಅಂದ ತಕ್ಷಣ ನಿಮಗೆ ಯಾವ ಥರ ಇಮ್ಯಾಜಿನೇಷನ್ ಬರುತ್ತೆ ಅಂತ. ಇಲ್ಲಿ ಬಿಟ್ಟು ಬೇರೆ ದೇಶದವ್ರು ಇರ್ತಾರಲ್ಲ, ಫಿಲಿಪೀನ್ಸು, ಉಗಾಂಡ ತುಂಬ ದೇಶದವ್ರು ಇದ್ದಾರೆ ಇಲ್ಲಿ. ಸೊ ಅವರನ್ನೆಲ್ಲ ಕೇಳೋಣ, ನಿಮಗೆ ಇಂಡಿಯಾ ಅಂದ ತಕ್ಷಣ ಯಾವ ಥರ ಇಮ್ಯಾಜಿನೇಷನ್ ಬರುತ್ತೆ. ಬಟ್ ಇಲ್ಲಿ ಮಾತಾಡ್ಬೇಕಾದ್ರೆ ನನಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ಮು. ನನಗೆ ಕರೆಕ್ಟಾಗಿ ಹಿಂದಿ ಕೂಡ ಬರಲ್ಲ, ಇಂಗ್ಲೀಷ್ ಕೂಡ ಬರಲ್ಲ, ಎಲ್ಲ ಅರ್ಧಂಬರ್ಧ ನಮ್ಮಂಥವ್ರಿಗೆ. ಓಕೆ ಬಿಟ್ಟು ಓಕೆ ಸ್ಟಾಪ್ ಆಯಿತು. ಇಲ್ಲಿನೂ ನಾವು ಬರ್ತೀವಂತ ಗೊತ್ತಾಗಿ ಮಾಡು ಗುರು ಸ್ಟಾಪ್. ಓಕೆ ಹೋಗ್ತಾ ಇರೋದು ಈ ಥರ ಖಾಲಿ ರೋಡಲ್ಲಿ ಫೀಸಾಗಿ ಸಾಕತ್ತಾಗಿರುತ್ತೆ. ಸೈಕಲ್ ತೊಗೊಂಡು ಇಷ್ಟು ದೊಡ್ಡ ದೇಶಕ್ಕೆ ಬಂದು ದುಬೈಯಲ್ಲಿ ಸೈಕಲ್ ತಗೊಂಡು ಊರು ಅಲಿಯೋದು ಯಾರು ಮಾಡ್ತಾರೆ ಹೇಳಿ ಈ ಥರ. ಸೊ ಬನ್ನಿ ಮೇಲ್ಗಡೆ ಹೋಗೋಣ. ಯಾವುದೋ ಒಂದು ಜಾಗ ಗೊತ್ತಿಲ್ಲ, ಸುಮ್ಮನೆ ಅಲಿತಾ ಇರೋದೆ. ಯಾವ ಕಡೆ ಹೋಗ್ಬೇಕು ಗೊತ್ತಿಲ್ಲ, ಸುಮ್ಮನೆ ಹೋಗ್ತಾ ಇರೋದು. ಅದೇನೋ ಹೇಳ್ತಾರಲ್ಲ ಅದೇ ಗುರಿ ಅನ್ನೋದಿದ್ರೆ ದಾರಿ ತಾನಾಗೆ ಸಿಗುತ್ತೆ ಅಂತ, ಆ ಥರ ಸುಮ್ಮನೆ ಹೋಗ್ತಾ ಇರೋದು. ಅಣ್ಣ ಯಾಕೋ ಫುಲ್ ಕೂತ್ಕೊಂಡ್ಬಿಟ್ಟವನೇ, ಫೋನಲ್ಲಿ ಮಾತಾಡ್ತಾ ಕೂತ್ಕೊಂಡವನೇ, ಬೇರೆ ಎಲ್ಲೂ ಜಾಗ ಸಿಗಲಿಲ್ಲ ಅಣ್ಣಂಗೆ. ನೋಡಿ ಮುಂದುಗಡೆ ಯಾವ ಥರ ನಿಂತಿದ್ದಾರೆ ಗಾಡಿನ. ಏನು ಇಲ್ಲಿ ಮತ್ತೆ ಸೌಂಡ್ ಬಂತು, ಯಾವ ಥರದ ಸೌಂಡು? ಓವರ್ ಹೀಟಾ? ಇಲ್ಲ. ಗಾಯ್ಸ್ ಚಾರ್ಜ್ ಖಾಲಿ ಆಯಿತು. ಸ್ಟಾಪ್ ಆಗುತ್ತೆ ಇಲ್ಲಾಂದ್ರೆ ಇವಾಗ ಇರಿ ಚಾರ್ಜಿಗೆ ಹಾಕೋಣ. ಸೊ ಗಾಯ್ಸ್
ಇಷ್ಟೊತ್ತವರೆಗೂ ಏನೇನು ಮಾತಾಡಿದ್ದೀನಿ ನನಗೆ ಗೊತ್ತಿಲ್ಲ, ಸುಮ್ಮನೆ ಹೆಂಗೆ ಬರುತ್ತೆ ಹಂಗೆ ಮಾತಾಡಿದ್ದೀನಿ. ಕಲಿತಿದ್ದೀನಿ ಇನ್ನು ಯಾವ ಥರ ಮಾತಾಡೋದು ಏನು ಅಂತ. ಸೊ ಇದರಲ್ಲಿ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದರೆ ಯಾರು ಮನಸ್ಸಿಗೆ ಹಚ್ಕೊಳಕ್ಕೆ ಹೋಗಬೇಡಿ. ಹಾಗೆ ಇನ್ನೂ ತುಂಬ ಮಾತಾಡಿದ್ದೆ ನಾನು ಮೊದಲೇ, ಅದೆಲ್ಲ ಕ್ಯಾಮ್ರಾ ಆನೇ ಆಗಿರಲಿಲ್ಲ. ನಾನು ಆನ್ ಆಗಿದೆ ಅಂತ ಎಲ್ಲ ಇಷ್ಟು 1 ಗಂಟೆನೋ ಅರ್ಧ ಗಂಟೆ ಮಾತಾಡಿದ್ದೀನಿ ಕಂಟಿನ್ಯೂಸ್ ಆಗಿ. ಅದೆಲ್ಲ ನೋಡಿದ್ರೆ ಕ್ಯಾಮ್ರಾ ಆನೇ ಆಗಿಲ್ಲ. ಪರವಾಗಿಲ್ಲ, ಫಸ್ಟ್ ಟೈಮ್ ಈ ಥರ ಎಲ್ಲ ಆಗ್ತಾನೆ ಇರುತ್ತೆ. ಸೊ ಅದಕ್ಕೆ ಇವಾಗ ಕ್ಯಾಮ್ರಾ ಚಾರ್ಜ್ ಕೂಡ ಇಲ್ಲ, ಫುಲ್ ಖಾಲಿಯಾಗಿದೆ. ಸೊ ಗೈಸ್, ಅದಕ್ಕೆ ಇಲ್ಲಿಗೆ ಟಾಟಾ, ಬಾಯ್ ಬಾಯ್. ರೂಮ್ಗೆ ಹೋಗ್ತೀನಿ. ರೂಮ್ಗೆ ಹೋಗ್ಬಿಟ್ಟು ಹೋಗೋಷ್ಟರಲ್ಲಿ ವೀಡಿಯೋ ಆಗಿದ್ದರೆ ಮತ್ತೆ ವೀಡಿಯೋ ಮಾಡ್ತೀನಿ ರೂಮ್ಗೆ ಹೋಗಿದ್ದೀನಿ ಅಂತ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವೀಡಿಯೋ. ಸೊ ವೀಡಿಯೋ ಫುಲ್ವರೆಗೂ ನೋಡಿದರೆ ಹ್ಯಾಟ್ಸ್ ಆಫ್ ನಿಮಗೆ. ಯಾವ ಥರ ತಡ್ಕೊಂಡಿದ್ದೀರಾ ನನ್ನ ವೀಡಿಯೋ, ಏನು ಕಂಟೆಂಟ್ ಇಲ್ಲದೇ ಇರೋ ವೀಡಿಯೋನ. ಸೊ ಥ್ಯಾಂಕ್ ಯು. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನೂ ಏನು ನಾವು ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ಗಾಯ್ಸ್, ಸಿಗ್ತೀನಿ. ಟಾಟಾ, ಬಾಯ್ ಬಾಯ್. ಮುಂದಿನ ವೀಡಿಯೋದಲ್ಲಿ.